ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಮತ್ತು ಆನೇಕಲ್ ತಾಲೂಕು ಹಾಗೂ ಆನೇಕಲ್ ನಗರ ಸವಿತ ಸಮಾಜದ ವತಿಯಿಂದ ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಆನೇಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜದ ಬಂಧುಗಳು ಮಹರ್ಷಿರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ಪುರಸಭೆ ಮಾಜಿ ಸದಸ್ಯರಾದ ರಾಜೇಂದ್ರ ಪ್ರಸಾದ್ ರವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಸಂಘದ ಹಿಲಲಿಗೆ ನಾಗವೇಣಿರವರು, ನರಸಿಂಹಯ್ಯ, ಗೋಪಾಲ್, ಮನೋಹರ್, ಮಂಜು, ಕೃಷ್ಣ, ರಮೇಶ್, ಮಾಯಸಂದ್ರ, ಮಂಜುನಾಥ್, ಮಾಸ್ಟರ್, ಜಯಪ್ಪ, ಹನುಮಂತಪ್ಪ, ಮಂಜುನಾಥ್, ಮುರುಳಿ, ಮುನಿರಾಜು, ಎ ನಾಗರಾಜು, ಎಂ ನಾಗರಾಜು, ಡೊಳ್ಳು ಮುನಿರಾಜು, ಗಂಗರಾಜು, ವರದರಾಜು, ಅತ್ತಿಬೆಲೆ ಮುನಿರಾಜು, ಅಭಿಷೇಕ್, ಚರಣ್ ಮೊದಲಾದವರು ಹಾಜರಿದ್ದರು.
ನೆರೆದಿರ್ತಕ್ಕಂತಹ ಎಲ್ಲರಿಗೂ ಶ್ರೀ ಭಗವಾನ್ ಸವಿತಾ ಮಹರ್ಷಿಗಳ ದಿನಾಚರಣೆ ಶುಭಾಶಯಗಳು. ಆ್ಯಕ್ಚುಲಿ ದಿನಾಚರಣೆ ಬಂದು 25/1/26ಕ್ಕಿತ್ತು. ಸೊ ಕಾರಣಾಂತರಗಳಿಂದ ಮತ್ತು ಯಾರು ಕೆಲಸ ಕಾರ್ಯಗಳಿಗೆಲ್ಲರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತಿನ ದಿನ ಇಟ್ಕೊಂಡಿದ್ದೀವಿ. ತಹಶೀಲ್ದಾರ್ ಸಾಹೇಬರು ಇವತ್ತು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಬರಬೇಕಾಗಿರೋದ್ರಿಂದ ಅವರ ಅನುಪಸ್ಥಿತಿನಲ್ಲಿ ಕಚೇರಿ ಸಿಬ್ಬಂದಿಗಳು ನಿಮ್ಮೆಲ್ಲರೊಂದಿಗೆ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ಭಗವಾನ್ ಮಹರ್ಷಿ ಸವಿತಾ ಶುಭಾಶಯ. ನಾಡಿನ ಸಮಸ್ತ ಜನರಿಗೆ ಮೊಟ್ಟ ಮೊದಲಿಗೆ ಸವಿತಾ ಮಹರ್ಷಿಯ ಜಯಂತಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಆಫೀಸ್, ತಾಲೂಕು ಆಫೀಸ್ ಒಂದು ಕಚೇರಿಯಿಂದ ಚೀಫ್ದಾರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಅವರಿಗೆ ನಮ್ಮ ಸವಿತಾ ಬಂಧುಗಳಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಬಂಧುಗಳು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಸವಿತಾ ಬಂಧುಗಳಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಸಂಘಟನೆಯ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ರವರು ಮುಖಂಡತ್ವದಲ್ಲಿ ಇಡೀ ತಾಲೂಕನ್ನು ಸಂಘಟನೆ ವಹಿಸಿ ನಮ್ಮ ಸವಿತಾ ಬಂಧುಗಳನ್ನು ಒಂದುಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉತ್ತುಂಗಕ್ಕೆ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಸವಿತಾ ಬಂಧುಗಳಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳವಾದ್ಯ ತಂಡದವರು ಆಗಮಿಸಿದ್ದಾರೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಸವಿತಾ ಬಂಧುಗಳಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು 25/1/2020 ನಮ್ಮ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಇತ್ತು. ಆದರೆ ಕಾರಣ ಭಾನುವಾರ ಇರೋದ್ರಿಂದ ನಮ್ಮ ಸಮಾಜದವರು ಕುಲವೃತ್ತಿ ಮಾಡೋದ್ರಿಂದ ಯಾರೂ ಭಾನುವಾರ ಬರಲಿಕ್ಕಾಗಲ್ಲ ಅಂತ ಬಂದು ನಾವು ತಹಸೀಲ್ದಾರ್ ಹತ್ರ ನಾವು ಕೇಳ್ಕೊಂಡಾಗ ತಹಸೀಲ್ದಾರ್ ಸಾಹೇಬರು ಒಂದೇ ಮಾತು ಹೇಳಿದ್ರು, ಸರ್ ನಿಮ್ಗೆ ಅನುಕೂಲ ಯಾವತ್ತಿದೆಯೋ ಅವತ್ತು ಮಾಡೋಣ ಅಂತ ಹೇಳಿದ್ರು. ಅದರಿಂದ ಇವತ್ತು ನಾವು ಮಂಗಳವಾರ ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲ ಸವಿತಾ ಸಮಾಜದ ಕುಲಬಾಂಧವರೆಲ್ಲ ಸೇರಿದ್ದಾರೆ. ಇವತ್ತು ಒಂದು ನಮ್ಮ ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ಈ ಮಂಗಳವಾರದಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಮಾಡಲಿಕ್ಕೆ ತಹಸೀಲ್ದಾರ್ ಸಾಹೇಬರು ಬರಬೇಕಾಗಿತ್ತು. ಅವ್ರು ಕೋರ್ಟ್ ಇರೋದ್ರಿಂದ ನಾನು ಬರಲಿಕ್ಕಾಗಲ್ಲ, ನಮ್ಮ ಇವ್ರನ್ನ ಚಂದ್ರು ಅವ್ರನ್ನ ಕಳಿಸ್ಕೊಡ್ತೀನಿ ಶಿರಸ್ದಾರನ ಅಂತ ಹೇಳಿದಾಗ ಅವ್ರ ಮುಖಾಂತರ ನಾವಿವತ್ತು ಪೂಜೆಯನ್ನು ಇಲ್ಲಿ ಮುಗಿಸಿದ್ದೇವೆ. ಈ ಒಂದು ಸವಿತಾ ಮಹರ್ಷಿ ಜಯಂತ್ಯೋತ್ಸವವನ್ನು ನಾವೇನು ಇವತ್ತಿನ ಕಾಲ ಆಚರಿಸ್ತಾ ಇದ್ದೀವಿ ಅಂದರೆ ನಮ್ಮ ಘನ ಸರ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಇಡೀ ಸವಿತಾ ಸಮಾಜದ ಎಲ್ಲ ಕುಲ ಬಾಂಧವರು ಚಿರಋಣಿಯಾಗಿರ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ
ಇಷ್ಟಪಡ್ತೇನೆ. ಯಾಕೆಂದರೆ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಅಂತ ಇದನ್ನು ಸೃಷ್ಟಿ ಮಾಡಿದವರು ನಮ್ಮ ಸಮಾಜದ ನಮ್ಮ ಹಿರಿಯ ಕುಲ ಬಾಂಧವರು MC ವೇಣುಗೋಪಾಲ್ ಅವರು. ಯಾಕೆಂದರೆ ಇವತ್ತು 100 ಇರ್ಬೋದು, ಆವತ್ತಿನ ಕಾಲದಲ್ಲಿ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಸರ್ಕಾರ ನಿಟ್ಟಿನಲ್ಲಿ ಮಾಡಲೇಬೇಕು ಅಂತ ಅವರು ಪಣ ತೊಟ್ಟು ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಎರಡೂ ಸರ್ಕಾರ ಇದ್ದಾಗ ಈ ಒಂದು ಆದೇಶನ ತೊಗೊಂಬಂದು ಸರ್ಕಾರದಲ್ಲೇ ಮಾಡಬೇಕು ಅಂತ ಮೊದಲನೇ ಬಾರಿಗೆ ವಿಧಾನಸೌಧದಲ್ಲಿ ಮಾಡಿದ್ರು. ಅದರಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಯಾವತ್ತೂ ನಮ್ಮ ಸಮಾಜದವರು ಚಿರೋಣಿ ಆಗಿರ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಸಮಾಜದವರು ಯಾರನ್ನ ಒಂದು ಮರಿಬಾರ್ದು ಅಂದರೆ, ಒಂದು ಕುಮಾರಸ್ವಾಮಿ ಅವ್ರನ್ನ, ಒಂದು G. ಪರಮೇಶ್ವರ್ ಅವ್ರನ್ನ, ಒಂದು MC ವೇಣುಗೋಪಾಲ್ ಅವ್ರನ್ನ. ಯಾಕೆಂದರೆ ಇದನ್ನ ರೂವಾರಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಇವು 3 ಜನ ಇಲ್ಲ ಅಂದರೆ ನಾವು ಇವತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಒಂದು ಮಟ್ಟದಲ್ಲಿ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಈ 3 ಜನನ್ನು ನಾವು ನೆನೆಸ್ಕೊತೀವಿ ಅಂತ ಹೇಳ್ತಾ, ಇನ್ನೊಂದು ಮುಖ್ಯವಾಗಿ ನಮ್ಮ ಬ್ಯಾಂಕೆಟ್ ಹಾಲಲ್ಲಿ ವಿಧಾನಸೌಧದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸಮಾಜದ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದಂಥವ್ರು MC ವೇಣುಗೋಪಾಲ್ ಅವರು. ಅವ್ರನ್ನ ನಾವು ಮರಿಬಾರ್ದು ಅಂತ ಹೇಳ್ತಾ, ಮತ್ತು ಒಂದು ಮನವಿ ನಿಮ್ಮ ಮುಖಾಂತರ ನಾನು ಮಾಡ್ಕೊತಾ ಇದ್ದೇನೆ. ಏನು ನಮ್ಮ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಇದೆ, ಅದನ್ನು ಎಲ್ಲ ನಾಡಿನ ಎಲ್ಲ ತಾಲೂಕು ಆಫೀಸಲ್ಲಿ, ಪಂಚಾಯತಿಗಳಲ್ಲಿ, ಪುರಸಭೆಗಳಲ್ಲಿ ನಮ್ಮ ಸವಿತಾ ಮಹರ್ಷಿಯ ಭಾವಚಿತ್ರ ಇಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಒಂದು ರೂವಾರಿಯನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂದರೆ ಇದು ನಮ್ಮ ಸಮಾಜದಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರನೇ ಇದನ್ನು ಆದೇಶ ಮಾಡಿದೆ. ಏನಂತ, ಸವಿತಾ ಮಹರ್ಷಿ ಜಯಂತ್ಯೋತ್ಸವ ತಾಲೂಕು ನಾಡಿನ ಕಚೇರಿಯಲ್ಲಿ ಮಾಡಬೇಕು, ಎಲ್ಲ ಆಫೀಸಲ್ಲಿ ಫೋಟೋ ಇಡಬೇಕು ಅಂತ ಆದೇಶ ಆಗಿದೆ. ಅದರಿಂದ ಯಾರೂ ಅದನ್ನು ಇದು ಮಾಡ್ತಿಲ್ಲ. ನಿಮ್ಮಿಂದ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಎಲ್ಲ ತಾಲೂಕು ಆಫೀಸಲ್ಲಿ ಮತ್ತು ಮುನ್ಸಿಪಲ್ ಆಫೀಸಲ್ಲಿ ಮತ್ತು ನಗರಸಭೆಗಳಲ್ಲಿ, ಪಂಚಾಯತಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಸವಿತಾ ಮಹರ್ಷಿ ಅವರ ಭಾವಚಿತ್ರ ಇಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಸವಿತಾ ಮಹರ್ಷಿ ಜಯಂತ್ಯೋತ್ಸವಕ್ಕೆ ಬಂದಂಥ ತಾಲೂಕಿನ ಎಲ್ಲ ನನ್ನ ಕುಲ ಬಾಂಧವರು, ನನ್ನ ಅಣ್ಣ ತಮ್ಮಂದರಿಗೆ ನಾನು ವಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ಮೊದಲನೇದಾಗಿ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳು. ಸವಿತಾ ಮಹರ್ಷಿ ಒಂದು ಜಯಂತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಸುಮಾರು 7 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೇಕಾಗಿರೋದು ಕಡ್ಡಾಯವಾಗಿ ಅಂತ ಇವಾಗ ತಾನೇ ಬಾಬುನೂ ಹೇಳಿದ್ದಾರೆ, ಸರ್ಕಾರನೂ ಹೇಳಿದೆ. ಆದರೆ ಎಲ್ಲ ಕಡೆ ಎಲ್ಲೂ ಫೋಟೋಗಳು ಕಾಣಿಸ್ತಾ ಇಲ್ಲ ಇಲ್ಲಿವರೆಗೂ. ಈ ಕೂಡಲೇ ನಾನು ತಹಸೀಲ್ದಾರಲ್ಲಿ ಮನವಿ ಮಾಡ್ತಿದ್ದೀನಿ. 7 ವರ್ಷ ಆಗಿದೆ. ಯಾವುದು ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಎಲ್ಲೂ ಸವಿತಾ ಮಹರ್ಷಿಗಳ ಫೋಟೋಗಳು ಕಾಣಿಸ್ತಾ ಇಲ್ಲ. ನಾನು ಹಕ್ಕೊತ್ತಾಯನೂ ಮಾಡ್ತಾ ಇದ್ದೀನಿ. ಈ ಕೂಡಲೇ ಎಲ್ಲರಿಗೂ ಕೂಡ ಎಲ್ಲ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ವಿತರಣೆ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ನಮ್ಮ ಸವಿತಾ ಸಮಾಜನೇ ಮಾಡುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ಅನೇಕ ಸರ್ಕಾರ ನಮ್ಮ ಸವಿತಾ ಸಮಾಜಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ, ಅದರಲ್ಲಿ ನೀವು ಮಾಡಿ ಅಂತ ಹೇಳ್ತೀವಿ. ನಿಮ್ಮ ಕೈಯಿಂದ ಮಾಡಬೇಡಿ. 7 ವರ್ಷ ಆಗಿದೆ. 7 ವರ್ಷದಲ್ಲಿ ಸವಿತಾ ಮಹರ್ಷಿ ಫೋಟೋಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಮೊನ್ನೆ 25ನೇ ತಾರೀಕು ಮಾಡಬೇಕಾಗಿತ್ತು. ಯಾವತ್ತು ನಮ್ಮ ರಥಸಪ್ತಮಿ ದಿನ ನಮ್ಮ ಸವಿತಾ ಮಹರ್ಷಿಗಳ ಜನನ ಅಂತ ಹೇಳ್ತಾರೆ. ಆ ಸವಿತಾ ಮಹರ್ಷಿಗಳ ಜನನ ದಿನ ನಾವೆಲ್ಲರೂ ವಿಜೃಂಭಣೆಯಿಂದ ಎಲ್ಲ ಕಡೆ ನಮ್ಮ ಸರ್ಕಾರ ಸವಿತಾ ಮಹರ್ಷಿ ಜಯಂತಿಯನ್ನು ಹಮ್ಮಿಕೊಂಡಿತ್ತು. ಹಾಗೆ ಈ ದಿನ ನಮ್ಮ ಆನೇಕಲ್ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲಿ ನಾವು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ತುಂಬ ಖುಷಿಯಾಯಿತು. ನಮ್ಮಲ್ಲಿ ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಬಂದು ಸವಿತಾ ಮಹರ್ಷಿಯ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಸವಿತಾ ಬಂಧುಗಳು ಎಲ್ಲ ಕಾಲಕ್ಕೂ ಬೇಕಾಗಿರೋವಂಥವ್ರು. ಇದು ಪುರಾಣಗಳಲ್ಲಿ ಯಾವಾಗ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಯಾವಾಗ ಹುಟ್ಟಿದ್ರೋ ಯಾವಾಗಿದ್ರೋ ಆವಾಗಲಿಂದ ಕೂಡ ಸವಿತಾ ಮಹರ್ಷಿಗಳಿದ್ದಾರೆ. ಅದು ಧನ್ವಂತರಿ ಆಗಿರ್ಬೋದು, ಮತ್ತು ಆರೋಗ್ಯದಾಗಿರ್ಬೋದು, ಮತ್ತು ಎಲ್ಲರಿಗೂ ನಮ್ಮ ಕ್ಷೌರಿಕ ವೃತ್ತಿ ಆಗಿರ್ಬೋದು. ಮತ್ತು ಈಗ ನೀವು ನೋಡಿದ್ರಿ ಇಷ್ಟೊತ್ತು ಒಂದು ವಾದ್ಯ ಮೇಳಗಳು, ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ವಾದ್ಯಗಳಿಲ್ಲದೆ ಇದ್ದರೆ ಅದು ಶುಭ ಸಮಾರಂಭ ಆಗಲ್ಲ. ಅಂತಹ ಒಂದು ಸವಿತಾ ಮಹರ್ಷಿ ಸವಿತಾ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಾವೆಲ್ಲ ಸವಿತಾ ಬಂಧುಗಳು, ಸವಿತಾ ಬಂಧು ನಾವೆಲ್ಲ ಒಂದು ಅಂತೇಳಿ. ಯಾಕೆ ಅಂದರೆ ನಮ್ಮನ್ನು ಅನಾದಿ ಕಾಲದಿಂದ ತುಳಿತಾನೇ ಬಂದಿದ್ದಾರೆ. ನಮ್ಮಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ವಿದ್ಯಾವಂತರು ಕಡಿಮೆ ಇದ್ದರೂ
ಕೂಡ ಈಗ ನಮ್ಮ ಸಮಾಜ ಮುನ್ನೆಲೆಗೆ ಬರ್ತಾ ಇದೆ. ಶೋಷಣೆಗೆ ಒಳಪಟ್ಟಂಥ, ತುಳಿತಕ್ಕೆ ಒಳಪಟ್ಟಂಥ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಾದರೂ ನಮ್ಮ ಮಾನ್ಯ ಶಾಸಕರು ನಮಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಟ್ಟಡದ ಮತ್ತು ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕು. ಯಾಕೆಂದರೆ ಮೊದಲಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಅನೇಕ ತರಬೇತಿಗಳು, ಕ್ಷೌರಿಕ ವೃತ್ತಿ ಆಗಿರ್ಬೋದು, ಮತ್ತು ನಮ್ಮ ಡೋಲು ಆಗಿರ್ಬೋದು, ನಾದಸ್ವರ ಆಗಿರ್ಬೋದು, ವೀಣೆ, ಈ ಥರ ಅನೇಕ ಕಲೆಗಳಿದೆ. ಅದಕ್ಕೆಲ್ಲನೂ ಜಾಗ ಬೇಕಾಗುತ್ತೆ. ಅದಕ್ಕೆ ಈ ಕೂಡಲೇ ನಮ್ಮ ಒಂದು ಸರ್ಕಾರ, ನಮ್ಮ ಆನೇಕಲ್ ತಾಲೂಕಿನ ಶಾಸಕರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಒಂದು 10 ಎಕರೆ ಎಲ್ಲಾದರೂ ಸರಿ ನಮ್ಮ ಸಮಾಜಕ್ಕೆ ಮಂಜೂರು ಮಾಡಿಕೊಡ್ಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳು. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಮಾಜಿ ಸದಸ್ಯರು ರಾಜೇಂದ್ರ ಬಾಬು, ವೀಣಾ ನಾಗವೇಣಮ್ಮ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಅರ್ಪಿಸುತ್ತಾ ಈ ಜಯಂತಿ ಶುಭಾಶಯಗಳು ಕೋರ್ತಾ. ಮೂಲ ಪುರುಷ ಸವಿತಾ ಮಹರ್ಷಿ ಜಯಂತ್ಯೋತ್ಸವ 25/1/26ನೇ ತಾರೀಕು ನಡಿಬೇಕಿತ್ತು. ನಮ್ಮ ಕುಲವೃತ್ತಿ ಸಂಡೇನೇ, ಭಾನುವಾರನೇ ಜಾಸ್ತಿ ಇರೋದ್ರಿಂದ ಅವತ್ತು ನಮಗೆ ಆಗಿಲ್ಲ. ಇವತ್ತು ಹಮ್ಮಿಕೊಂಡಿದ್ದೀವಿ. ನನಗೆಲ್ಲ ತುಂಬ ಸಂತೋಷ ಆಗ್ತಿದೆ. ಬರೋ ವರ್ಷಕ್ಕೆ ನಮ್ಮ ಸ್ವಂತ ಕಟ್ಟಡದಲ್ಲಿ ಮಹರ್ಷಿ ಆಚರಣೆ ಮಾಡಬೇಕು ಅಂತ ನನ್ನ ಮಹದಾಸೆ. ಆ ಆಸೆನ ಭಗವಂತ ಸವಿತಾ ಮಹರ್ಷಿ ನಮ್ಮ ತ್ಯಾಗರಾಜ ಸ್ವಾಮಿ ಈಡೇರಿಸಲಿ ಅಂತ ಕೇಳ್ತಾ, ಎಲ್ಲ ನನ್ನ ಬಾಂಧವರಿಗೆಲ್ಲ ಸವಿತಾ ಮಹರ್ಷಿಯ ಜಯಂತ್ಯೋತ್ಸವದ ಶುಭಾಶಯಗಳು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಶ್ರೀ ಜಯಂತಿಗೆ ಶುಭಾಶಯಗಳು. ಸವಿತಾ ಸಮಾಜದ ಸಮಸ್ತ ಕುಲ ಬಾಂಧವರಿಗೆ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳು. ನಮ್ಮ ಸವಿತಾ ಬಂಧುಗಳಿಗೆಲ್ಲರಿಗೂ ಸವಿತಾ ಮಹರ್ಷಿಯ ಜಯಂತ್ಯೋತ್ಸವ ಶುಭಾಶಯಗಳು. ಸಮಸ್ತ ಜನಕ್ಕೆ ಸವಿತಾ ಸಮಾಜ ನಮ್ಮ ಸವಿತಾ ಮಹರ್ಷಿ ಜಯಂತಿ ಶುಭಾಶಯಗಳು. ಕರ್ನಾಟಕದ ಸವಿತಾ ಸಮಾಜದ ಬಂಧುಗಳಿಗೆ ಶ್ರೀ ಸವಿತಾ ಸಮಾಜ ಮಹರ್ಷಿಯ ಶುಭಾಶಯಗಳು, ಹುಟ್ಟಿದ ದಿನದ ಶುಭಾಶಯಗಳು. ಸವಿತಾ ಸಮಾಜದ ಕುಲ ಬಾಂಧವರಿಗೆ ನಮ್ಮ ಮಹರ್ಷಿಯ ಕುಲಕ್ಕೆ ನಮಸ್ಕಾರ, ವಂದನೆಗಳು. ಸಮಾಜ ಮಾಸದ ಶುಭಾಶಯಗಳನ್ನು ಕೋರುತ್ತೀನಿ. ನಾಡಿನ ಸಮಸ್ತ ಜನತೆಗೆ ನಮ್ಮ ಸವಿತಾ ಮಹರ್ಷಿ ಜಯಂತಿ ಶುಭಾಶಯಗಳು. ಸವಿತಾ ಸಮಾಜ ಆರ್ಥಿಕ ಶುಭಾಶಯಗಳು. ಸಮಾಜದ ಮಹರ್ಷಿಗಳಾದ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ಸವಿತಾ ಸಮಾಜದ ಬಂಧುಗಳಿಗೆ ಸವಿತಾ ಮಹರ್ಷಿ ಜಯಂತ್ಯೋತ್ಸವದ ಶುಭಾಶಯಗಳು.